ಅದು ರಾಜ್ಯದ ಗೃಹ ಮಂತ್ರಿ ಒಡೆತನದ ಕಾಲೇಜು. ಕ್ಲಾಸ್ ಹೇಳೋಕೆ ಅಂತ ಪ್ರತಿದಿನ ಕಾಲೇಜಿಗೆ ಬರ್ತಿದ್ದ ಪ್ರೊಫೆಸರ್ ನಿನ್ನೆ ಮಾಡಿದ್ದೇ ಬೇರೆ. ಸಿನಿಮಾ ಸ್ಟೈಲ್ ನಲ್ಲಿ ಕ್ಲಾಸ್ ರೂಮ್ ನಲ್ಲಿಯೇ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದಾನೆ. ಪೋಷನ್ ಹೇಳ್ಕೊಡ್ಬೇಕಾಗಿದ್ದ ಲೆಕ್ಚರರ್ ಪ್ರೀತಿ ಪಾಠ ಹೇಳಿಕೊಡೋಕೆ ಹೋಗಿ ಚಪ್ಪಲಿ ಏಟು ತಿಂದಿದ್ದಾನೆ. ಅಷ್ಟಕ್ಕೂ ಹಾಗಿದ್ದಲ್ಲಿ ಯಾರು ಆ ಪ್ರೊಫೆಸರ್ ಅಂತೀರಾ? ಹೇಳ್ತೀವಿ ನೋಡಿ. ಮಧ್ಯಾಹ್ನ ಸೆಕೆಂಡ್ ಹಾಫ್ ನಲ್ಲಿ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಕ್ಲಾಸ್ ತಗೊಳ್ಳೋಕೆ ಅಂತ ಕ್ಲಾಸ್ ರೂಮ್ಗೆ ಬಂದಿದ್ದ. ಎಂದಿನಂತೆ ಕ್ಲಾಸ್ ತಗೋತಾರೆ ಅಂತ 16 ವಿದ್ಯಾರ್ಥಿಗಳು ಕಾಯ್ತಿದ್ರು. ಆದ್ರೆ ಚಾಕ್ ಪೀಸ್ ಪೆನ್ ಕೈಲಿಟ್ಕೊಂಡು ಬರಬೇಕಾಗಿದ್ದ ಪ್ರೊಫೆಸರ್ ಕೈಲಿ ಚಾಕ್ಲೇಟ್ ಇಟ್ಕೊಂಡು ಬಂದಿದ್ದ. ಲೆಕ್ಚರ್ ಕ್ಲಾಸ್ಗೆ ಎಂಟ್ರಿ ಕೊಡ್ತಿದ್ದಂತೆಯೇ ಲವ್ವರ್ ಬಾಯ್ ಆಗಿದ್ದ. ಕ್ಲಾಸ್ ನಲ್ಲಿ ಓಪನ್ ಆಗಿ ಎಲ್ಲರ ಎದುರಲ್ಲಿ ತನ್ನ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದ. ಆದ್ರೆ ನೆಕ್ಸ್ಟ್ ನಡೆದಿದ್ದೇ ಬೇರೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ರೂರಲ್ ಠಾಣೆ ವ್ಯಾಪ್ತಿಯ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜಿನಲ್ಲಿ. ಇದು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ ಅವರ ಒಡೆತನದ ಕಾಲೇಜು. ಅವ್ರ ಕಾಲೇಜಿನಲ್ಲಿಯೇ ಈ ರೀತಿ ನಡೆದಿರೋದು ಭಾರಿ ಚರ್ಚೆಗೆ ಕಾರಣ ಆಗಿದೆ. ಅಂದಹಾಗೆ ಹೀಗೆ ಕ್ಲಾಸ್ ನಲ್ಲಿ ಲವರ್ ಬಾಯ್ ರೀತಿ ಮಾತನಾಡ್ತಿರೋ ಈತನೇ ನೋಡಿ ಆ ಪ್ರೊಫೆಸರ್. ಈತನ ಹೆಸರು ಅಬ್ದುಲ್ ಅಂತ. ಏಕಾಏಕಿ ಕ್ಲಾಸ್ಗೆ ಬಂದಾತನೇ ವಿದ್ಯಾರ್ಥಿನಿಗೆ ಒಬ್ಬರಿಗೆ ಪ್ರಪೋಸ್ ಮಾಡಿದ್ದಾನೆ. ನಂತರ ವಿದ್ಯಾರ್ಥಿನಿ ಅಪೋಸ್ ಮಾಡಿದ್ದಕ್ಕೆ ನೀನು ಈ ಮುಂಚೆಯೇ ನನಗೆ ಪ್ರಪೋಸ್ ಮಾಡಿದ್ದೆ, ಹೀಗಾಗಿ ನಾನು ಈಗ ಪ್ರಪೋಸ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಪ್ರೊಫೆಸರ್ ಅವರ ನಡವಳಿಕೆಯಿಂದ ವಿದ್ಯಾರ್ಥಿನಿ ಒಂದು ಕ್ಷಣ ತಬ್ಬಿಬ್ಬಾಗಿ ಅವರ ವಿರುದ್ಧ ಆಕ್ರೋಶಗೊಂಡು ತರಗತಿಯಲ್ಲಿ ಪ್ರಶ್ನಿಸಿದ್ದಾರೆ. ನಂತರ ಜಗಳ ಜೋರಾಗಿ ಅಬ್ದುಲ್ ಅವರ ಮಾತಿನಿಂದ ಕೋಪಗೊಂಡ ವಿದ್ಯಾರ್ಥಿನಿ ತನ್ನ ಚಪ್ಪಲಿಯಿಂದ ಥಳಿಸಿದ್ದಾಳೆ. ಈ ಸಂದರ್ಭದಲ್ಲಿ ಸಹ ವಿದ್ಯಾರ್ಥಿಗಳು ಕೂಡ ಹಲ್ಲೆ ಮಾಡಿದ್ದಾರೆ. ಕ್ಯಾಂಪಸ್ ನಲ್ಲಿ ಪ್ರೊಫೆಸರ್ ಅಬ್ದುಲ್ ನನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ಅಬ್ದುಲ್ ತಮ್ಮ ಕಾರಿನ ಬಳಿ ಹೋಗ್ತಿದ್ದಂತೆ ಹಿಗ್ಗ ಮುಗ್ಗ ಥಳಿಸಿದ್ದಾರೆ. ಇದರಿಂದ ಹೆದರಿದ ಪ್ರೊಫೆಸರ್ ವಿದ್ಯಾರ್ಥಿಗಳಿಂದ ತಪ್ಪಿಸಿಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಈ ಎಲ್ಲಾ ದೃಶ್ಯ ವಿದ್ಯಾರ್ಥಿಗಳ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದ್ದು ವೈರಲ್ ಆಗ್ತಿವೆ. ಪ್ರಿನ್ಸಿಪಲ್ ವರೆಗೂ ವಿಚಾರ ಹೋಗಿದ್ದ ನೆಲಮಂಗಲ ರೂರಲ್ ಠಾಣೆಗೂ ಕೂಡ ವಿಷಯ ಮುಟ್ಟಿದೆ. ಆದ್ರೆ ಈವರೆಗೂ ಕೇಸ್ ದಾಖಲಾಗಿಲ್ಲ. ಅಸಲಿಗೆ ಅಲ್ಲಾಗಿದ್ದೇನು ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಏನೇ ಹೇಳಿ, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರ ಭವಿಷ್ಯ ರೂಪಿಸುವ ಶಿಕ್ಷಕರೇ ಪ್ರೀತಿ ಪ್ರೇಮ ಹೆಸರಿನಲ್ಲಿ ಅವರ ಭವಿಷ್ಯ ಹಾಳು ಮಾಡ್ತಿರೋದು ಮಾತ್ರ ಬೇಸರದ ಸಂಗತಿ.